सर्वरोगनिवारकम् आयुर्वेदतत्कारम् वन्दे पीयूषदायकम् सर्वे जना सुखिनो भवन्तु। ಬ್ರಾಹ್ಮಿ ಮುಹೂರ್ತೆ ಪ್ರತಿಷ್ಠೆ ಇತ್ತು. ನಾವು ಬೆಳಗ್ಗೆ ಬೇಗ ಎದ್ದು ಯೋಗ ಸ್ನಾನವನ್ನು ಮಾಡಬೇಕು. ಆಗ ನಮ್ಮ ಮುಂದಿನ ಕೆಲಸವನ್ನು ಮಾಡಬೇಕು. ರಾತ್ರಿ ಬೇಗ ಮಲಗಬೇಕು. ಆಯುರ್ವೇದವು ಭಾರತೀಯ ಪಾರಂಪರಿಕ ಔಷಧಿಯ ವಿಧಾನ. ಎಲ್ಲಾದರೂ ಈರು ಸದಾ ಆಯುರ್ವೇದವನ್ನು ಬಳಸುತ್ತಿರು. ಆಹಾರದಲ್ಲಿ ಪಥ್ಯ ಅಪಥ್ಯವನ್ನು ಪಾಲಿಸಬೇಕು. ಪ್ರತಿದಿನ ವ್ಯಾಯಾಮ ಅಥವಾ ಯೋಗಾಸನವನ್ನು ಮಾಡಬೇಕು. ನಾವು ಮೂತ್ರ, ಮಲ, ನಿದ್ದೆ ಇತ್ಯಾದಿ ವೇಗಗಳನ್ನು ತಡೆಯಬಾರದು. ಈಗ ಪುಟ್ಟ ಮಕ್ಕಳಿಂದ ಆಯುರ್ವೇದ ಅವತರಣದ ಕುರಿತು ಒಂದು ತುಣುಕು. ನಾವು ಈಗ ಆಯುರ್ವೇದ ಅವತರಣವನ್ನು ಮಾಡಿ ತೋರಿಸುತ್ತೇವೆ. ನನ್ನ ಹೆಸರು ದಕ್ಷ ಪ್ರಜಾಪತಿ. ನಾವು ಅಶ್ವಿನಿ ಕುಮಾರರು. ನನ್ನ ಹೆಸರು ಇಂದ್ರ. ನನ್ನ ಹೆಸರು ಭಾರದ್ವಾಜ. ನನ್ನ ಹೆಸರು ಆತ್ರೇಯ. ನನ್ನ ಹೆಸರು ಅಗ್ನಿವೇಶ. ನಾನು ಬೇಳ. ನಾನು ಆರಿಕ. ನಾನು ಚತುರ್ಕರ್ಣ. ನನ್ನ ಹೆಸರು ಪರಾಶರ. ನನ್ನ ಹೆಸರು ಕ್ಷಾರಪಾಣಿ. ಧನ್ಯವಾದಗಳು. ಜನ ವಿದ್ಯೆಯನ್ನು ತಿಳಿದುಕೊಂಡು ಲೋಕ ಸಂಚಾರವನ್ನು ಮಾಡಿಕೊಳ್ಳುತ್ತಾ ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಆಯುರ್ವೇದ ಜ್ಞಾನವನ್ನು ಜನರಿಗೆ ತಲುಪಿಸುತ್ತಾರೆ. ಬಾಪೂಜಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಸೋಳಂಗ್ರತ ಶಿವಮೊಗ್ಗ ಚರಕ ಜಯಂತಿ 2024ರ ಪ್ರಯುಕ್ತ ಆಯುರ್ವೇದದ ಆಯುರ್ಗ್ರಾಮ 2.0 ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಆಯುರ್ವೇದ ಅಂತಕ್ಕಂಥ ಒಂದು ಅರ್ಧ ಜನಕ್ಕೂ ಗೊತ್ತಿದ್ದಿಲ್ಲ. ಇಲ್ಲಿ ಬಹಳ ಜನಕ್ಕೆ ಗೊತ್ತಿದ್ದಿಲ್ಲ ಆಯುರ್ವೇದ ಹೆಂಗೆ ಏನು ಇತ್ತು. ಕ್ಯಾಂಪ್ ಹಾಕಿದ್ಮೇಲೆ ಗೊತ್ತದ್ದು. ಆಯುರ್ವೇದದಿಂದ ಬಹಳ ಒಳ್ಳೇದಾಗ್ತೈತೆ. ಅರಿವು ಮೂಡಿಸಿದ್ರಿ, ಮುಂದೆ ಇದೇ ರೀತಿ ಅರಿವು ಮೂಡಿಸಿ ಜನರಿಗೆ ಒಳ್ಳೇದು ಮಾಡ್ರಿ ಅಂತ ಹಳ್ಳಿ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ಎಲ್ಲರನ್ನು ಉಪಯೋಗ ಮಾಡಿದ್ರು. ಮೆಡಿಸಿನ್ ಎಲ್ಲ ಎಲ್ಲರಿಗೂ ತಲುಪಿಸಿದ್ರು. ಬಂದ್ ಮನೆ ಬಾಗಿಲಿಗೆ ಮಳೆ ಬಂದ್ರು ಮಳೆಯಲ್ಲೆಲ್ಲ ಕೂತ್ಕೊಂಡು ಬಹಳ ಇದರಿಂದ ಮಾಡಿದ್ರು ಪಾಪ ಎಲ್ಲರಿಗೂ. ನಮ್ಮೂರಲ್ಲಿ ಇಂಥ ಮಳೆಯಾಗಿ ಇಂಥ ಚಳಿಯಾಗಿ ಅವ್ರಿಗೆ ಏನೋ ಲೆಕ್ಕಿಸದೆ ಅವರು ಶ್ರಮವಹಿಸಿ ಎಲ್ಲರಿಗೂ ಒಂದು ತಲುಪಬೇಕು. ಈ ಒಂದು ಕಾರ್ಯಕ್ರಮ ಅಂತಂದು ಬಹಳ ಶ್ರಮವಹಿಸಿ ವಿದ್ಯಾರ್ಥಿನಿಯರು ನಡೆಸಿಕೊಟ್ಟಿದ್ದಾರೆ. ಇಂಗ್ಲಿಷ್ ಮೆಡಿಸಿನ್ ತಗೊಂಡು ನಮ್ಮ ದೇಹವನ್ನು ಹಾಳು ಮಾಡ್ಕೊಳ್ಳೋಕ್ಕಿಂತ ಆಯುರ್ವೇದ ಇದನ್ನು ಉಪಯೋಗಿಸ್ತಂದ್ರೆ ನಮ್ಮ ಜೀವನ ಮಟ್ಟ ಉನ್ನತಿಯಾಗಿ ಸಾಗುತ್ತದೆ. ಆಯುಷೋವೇದ ಬದಲಾವಣೆಗಾಗಿ ಎಲ್ಲಿದೆಯೋ ಆಯುರ್ವೇದ ಆ ಒಂದು ಇದರಲ್ಲಿ ತುಂಬಾ ಸಪೋರ್ಟ್ ಸಿಕ್ತು. ಮತ್ತೆ ಹೆಚ್ಚಿನವ್ರು ಹೇಳಿದ್ರು ಅಂತ ಹೇಳಿದ್ರೆ ನಮಗೆ ಒಂದು ಕ್ಯಾಂಪ್ ಮಾಡಿಕೊಡಿ. ನಾವು ಅನಿಸಕ್ಕಿಂತ ಹೆಚ್ಚಾಗಿ ನಮಗೆ ಸಪೋರ್ಟ್ ಬಂದು ಆ ಒಂದು ಕ್ಯಾಂಪ್ನಿಂದ ತುಂಬಾ ಉಪಯೋಗ ಪಡ್ಕೊಂಡಿದ್ದೀರಿ. ಸುಮಾರು ಒಂದು 150 ಜನ ಹಳ್ಳಿ ಗ್ರಾಮಸ್ಥರು ಬಂದ್ಬಿಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಅದರಿಂದ ಮೆಡಿಸಿನ್ ತಗೊಂಡ್ರಿ. ಹಳ್ಳಿಯ ಗ್ರಾಮಸ್ಥರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಮ್ಮನ್ನು ತಾವು ತೊಡ್ಕೊಂಡಿದ್ದಾರೆ. ಮಳೆ ಬಂದ್ರು ಸಹಿತ ಬರಕ್ ಆಗ್ಲಿಲ್ಲ ಅಂತ ಹೇಳಿ ನಾವು ಮನೆಗೆ ಹೋಗಿ ಕರೆ ಬಂದಾಗ್ಲೂ ಒಂದ್ ಸ್ವಲ್ಪ ಗ್ರಾಮಸ್ಥರು ಈ ಆಯುರ್ವೇದ ಬಗ್ಗೆ ಈ ತಿಳುವಳಿಕೆಯನ್ನು ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಬೇರೆಯವರಿಗೆಲ್ಲ ತಿಳಿಸಿ ಇದರ ಉಪಯೋಗವನ್ನು ಪಡೆದುಕೊಂಡು